ನನ್ನ ಹಾಗೆ ಒಂದು ಅಕ್ಕಿ ಬಂದು ನಿಂತಿದೆ. ಹಾಗೆ ಹಲೋ ಮೇಡಮ್, ಯಾರು ಇಷ್ಟೊತ್ತಿಗೆ ನಿಂತಿದ್ದೀರಾ? ನಾನು ಈ ಊರಿಗೆ ಹೊಸಬಳು. ನನಗೆ ಅದಕ್ಕಾಗಿ ನನಗೆ ಯಾವ ದಾರ ತಿಳಿಯದೆ ಏನು ನೀನು ಈ ಊರಿಗೆ ಹೊಸಬಳು, ನಿನಗೆ ಯಾವ ದಾರಿ ಗೊತ್ತಿಲ್ಲವೇ? ಹಾಗಾದರೆ ನಾ ತೋರಿಸುವೆ ನಿನಗೊಂದು ದಾರಿ. ಏನು ಹೇಳ್ತಾ ಇದ್ದೀರಾ ನೀವು? ನಿನಗೆ ಈ ಊರಲ್ಲಿ ಯಾರ ಪರಿಚಯವೂ ಇಲ್ಲ ಎಂದು ಹೇಳಿದೆಯಲ್ಲ, ಹಾಗಾದರೆ ನೀನು ಅನಾಥಳೆ? ಹೌದು ಸರ್, ನಾನೊಬ್ಳು ಅನಾಥಳು. ಹಾಗಾದರೆ ನಿನ್ನ ಹೆಸರೇನು? ಕೀರ್ತಿ ಅಂತ. ವಾರೇ ವಾ, ಹೆಸರು ಬಹಳ ಸುಂದರವಾಗಿದೆ. ಸರ್, ಏನು ಅಂತ ಇದ್ದೀರಲ್ಲ, ಏನದು? ಏನು ಇಲ್ಲ ಕೀರ್ತಿ, ನಿಮ್ಮ ಹೆಸರಿಗೆ ತಕ್ಕಂತೆ ನಿಮ್ಮ ರೂಪ ಮತ್ತು ನಿಮ್ಮ ಸೌಂದರ್ಯ. ಏನು ಇಲ್ಲ ಕೀರ್ತಿ, ಈ ನಿನ್ನ ಸೌಂದರ್ಯ ನೋಡಿದ ಕ್ಷಣ ನನ್ನ ಹೃದಯದ ಬಡಿತ ನಿಂತು ಹೋಗಿದೆ. ಈ ಹೃದಯದ ಬಡಿತ ಪುಟ್ಟಿ ತೆಪ್ಪಿಸಬೇಕಾದರೆ ಅಂದರೇನು ನಿಮ್ಮ ಮಾತಿನ ಅರ್ಥ? ಏನು ಇಲ್ಲ ಕೀರ್ತಿ, ಇಂದು ನಾನು ನಿನ್ನ ಜೊತೆ ಪ್ರೇಮದ ಆಟ ಆಡಿ ನನ್ನ ಆಸೆಯನ್ನು ಪೂರೈಸಿಕೊಳ್ಳಬೇಕೆಂದು ಮಾಡಿದ್ದೇನೆ. ಬಾಳೆ, ನನ್ನ ಕೈ ನನ್ನ ಏನು ಮಾಡ್ಬೇಡಿ. ಅಯ್ಯೋ, ಯಾರಾದ್ರೂ ನನ್ನ ಕಾಪಾಡಿ. ನೀನು ಕಾಪಾಡಲು ಬಂದು ಕಾಪಾಡಲು ಇಲ್ಲಿ ಯಾರಿದ್ದಾರೆ? ಬಾಳೆ ಕೀರ್ತಿ, ನನ್ನ ಆಸೆಯನ್ನು ಪೂರೈಸಿ. ನೀಚ, ನೀನೇನು ನನ್ನ ಮುಟ್ಟಲು ಬಂದಿದ್ದೆ ನಿಜವಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತದೆ. ಬಲು ಎಚ್ಚರ. ಎಚ್ಚರ ಹೇಳುವೆ ನನಗೆ ಹುಚ್ಚ ಎಣ್ಣೆ. ನಾನೇ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡುವೆ. ನೀನೇನು ನನ್ನ ಮುಟ್ಟಲು ಬಂದಿದ್ದೆ ನಿಜವಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತದೆ. ಬಲು ಎಚ್ಚರ. ಎಚ್ಚರ ಹೇಳುವೆ ನನಗೆ ಹುಚ್ಚ ಎಣ್ಣೆ. ನಾನೇ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡುವೆ. ನಾನೇ ಇರುವಾಗ ಯಾರ ಹತ್ತಿರ ಹೋಗಿ ಕಂಪ್ಲೇಂಟ್ ಕೊಡುವೆ? ನೀವು ಇನ್ಸ್ಪೆಕ್ಟ್ರ? ಹೌದು, ನಾನೇ ಇನ್ಸ್ಪೆಕ್ಟರ್. ಹಾಗಾದ್ರೆ ಇವನನ್ನು ಬೀದಿಯಲ್ಲಿ ಬಲೆಯಲ್ಲಿ ಹಾಕಿಕೊಳ್ಳಲೇಬೇಕು. ಅಂದಾಗೆ ಸರ್, ನೀವು ನನಗೊಂದು ಕೆಲಸ ಕೊಡ್ತೀರಾ? ಅಷ್ಟೇ, ಖಂಡಿತವಾಗಲು ನಾನು ನಿನಗೊಂದು ಕೆಲಸ ಕೊಡಿಸುವೆ. ಆದರೆ ನಾನು ಹೇಳಿದಂತೆ ನೀನು ಕೇಳಲೇಬೇಕು. ಆಯ್ತು ಸರ್, ನೀವು ಏನು ಹೇಳ್ತೀರೋ ನಾನು ಹಾಗೆ ಕೇಳ್ತೇನೆ. ಹಾಗಾದರೆ ಈ ನಿನ್ನ ಬ್ಯೂಟಿಫುಲ್ ಬಾಡಿಯನ್ನು ನನ್ನ ಬಾಹುಗಳ ಬಂಧನದಲ್ಲಿ ಕೊಟ್ಟು ನಿನ್ನ ಮಧುರವಾದ ಕಂಠದಿಂದ ಶುರುವಾಗಲಿ. ನೀವು ಹೇಗೆ ಹೇಳ್ತೀರೋ ಹಾಗೇನೆ ಕೇಳ್ತೇನೆ.
ಇನ್ನು ಟೈಮ್ ಸಾಕಷ್ಟಿದೆ. ನನ್ನ ರೂಪ ಅಂತ ಬೆಳತನ ನೀವೇ ನೋಡೋದ್ರಿ, ಮತ್ತೆ ಹಿಂದೆ ಹೋಗಲ್ಲ. ಹಾಗಾದರೆ ಜೀವಕ್ಕೆ ಜೀವ ಕೊಡುವೆ ಜೀವ